ಸಂಕಷ್ಟದಲ್ಲಿದ್ದ ಸಿದ್ದುಗೆ ಶಕ್ತಿ ತಂದ ಸುಪ್ರೀಂ ತೀರ್ಪು. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಬಹುದೊಡ್ಡ ಗೆಲುವು. ನಾಯಕತ್ವ ಬದಲಾವಣೆ ಕೂಗಿನ ನಡುವೆ ಕುರ್ಚಿ ಭದ್ರ ಮಾಡಿಕೊಂಡ ಸಿದ್ದರಾಮಯ್ಯ. ಮೂಡಾ ನಿವೇಶನ ಹಂಚಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯ ಪತ್ನಿ ವಿರುದ್ಧ ತನಿಖೆಗೆ ಜಾರಿ ನಿರ್ದೇಶನಾಲಯ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಈ ಐತಿಹಾಸಿಕ ಆದೇಶ ಕೇಂದ್ರ ಸರ್ಕಾರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿದ ಚಾಟಿ ಏಟು ಅಂತ ಸಿದ್ದರಾಮಯ್ಯನವರು ವ್ಯಾಖ್ಯಾನಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಮಾನ ಮರ್ಯಾದೆ ಇದ್ರೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಅಂತ ಸಿದ್ದರಾಮಯ್ಯನವರು ಸಿಡಿದೆದ್ದಿದ್ದಾರೆ. ರಾಜಕೀಯವಾಗಿ ನನ್ನನ್ನು ಎದುರಿಸಲಾಗದ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಸಾಂವಿಧಾನಿಕ ತನಿಖಾ ಸಂಸ್ಥೆಗಳಾದ ಸಿಬಿಐ ಮತ್ತು ಇಡಿಯನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಪತ್ನಿಯ ವಿರುದ್ಧ ಸುಳ್ಳು ಪ್ರಕರಣವನ್ನ ಸೃಷ್ಟಿಸಿ ಕಿರುಕುಳ ನೀಡ್ತಿದ್ರು ಅಂತ ಆರೋಪಿಸಿದ್ರು ಸಿದ್ದರಾಮಯ್ಯನವರು. ಈ ಪ್ರಕರಣದಿಂದ ನಾನು ಅನುಭವಿಸಿದ ಮಾನಸಿಕ ಹಿಂಸೆ ಕಿರುಕುಳವನ್ನ ನಾನು ಎಂದೂ ಕೂಡ ಮರೆಯಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ನಾಯಕತ್ವ ಬದಲಾವಣೆ ಆಗೇ ಹೋಗುತ್ತೆ, ಕಾಂಗ್ರೆಸ್ನಲ್ಲಿ ಹೊಸ ಸಿಎಂ ಬರ್ತಾರೆ ಅಂತ ನಡೆಯುತ್ತಿರುವ ಈ ಚರ್ಚೆಯ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಈ ಬಹುದೊಡ್ಡ ತೀರ್ಪು ಸಿದ್ದರಾಮಯ್ಯನವರಿಗೆ ಬೂಸ್ಟ್ ನೀಡಿದೆ. ಸ್ವಪಕ್ಷದಲ್ಲಿ ಮತ್ತು ವಿಪಕ್ಷದಲ್ಲಿ ಎರಡೂ ಕಡೆ ಹಿತಶತ್ರುಗಳನ್ನ ಹೊಂದಿದ್ದಂತಹ ಸಿದ್ದರಾಮಯ್ಯನವರಿಗೆ ಇನ್ಮುಂದೆ ಮತ್ತಷ್ಟು ಗಟ್ಟಿ ಧ್ವನಿಯಲ್ಲಿ ಮಾತನಾಡೋಕೆ ಶಕ್ತಿ ಸಿಕ್ಕಂತಾಗಿದೆ. ವಿಪಕ್ಷಗಳು ಇದುವರೆಗೂ ಟಾರ್ಗೆಟ್ ಮಾಡಿದ್ದ ಮೂಡಾ ಹಗರಣವನ್ನ ಇನ್ಮುಂದೆ ಗಪ್ ಚುಪ್ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು. ವಿಪಕ್ಷಗಳಲ್ಲದೆ ಸ್ವಪಕ್ಷದಲ್ಲೂ ಕೂಡ ಮೂಡಾ ಹಗರಣದ ಬಗ್ಗೆ ಅಲ್ಲಲ್ಲಿ ಒಂದಷ್ಟು ಮಾತುಗಳು ಸಿದ್ದರಾಮಯ್ಯನ ವಿರುದ್ಧ ಕೇಳಿ ಬರ್ತಿತ್ತು. ಈಗ ಪಕ್ಷದ ವಿರೋಧಿಗಳ ವಿರುದ್ಧವೂ ಗಟ್ಟಿಯಾಗಿ ಉತ್ತರಿಸಲು ಸಿದ್ಧರಾಗಿದ್ದಾರೆ ಸಿದ್ದರಾಮಯ್ಯನವರು. ಬಹುದೊಡ್ಡ ಆರೋಪ ಎದುರಾದಾಗಲೇ ಬಗ್ಲಿಲ್ಲ ಸಿದ್ದರಾಮಯ್ಯನವರು. ಈಗ ಸುಪ್ರೀಂ ಕೋರ್ಟ್ ತನ್ನ ಪತ್ನಿಗೆ ನೀಡಿರುವ ಬಿಗ್ ರಿಲೀಫ್ ನಂತರ ಸಿದ್ದರಾಮಯ್ಯನವರು ಯಾರಿಗಾದ್ರೂ ಬಗ್ತಾರೆ ಅಂತ ನೀವ್ ಅನ್ಕೊಂಡಿದ್ರೆ ಅದು ಸುಳ್ಳು. ಇನ್ಮುಂದೆ ಸಖತ್ ಸ್ಟ್ರಾಂಗ್ ಮತ್ತು ಬೋಲ್ಡ್ ಆಗಿ ತಲೆ ಎತ್ತಿ ನಿಲ್ಲಲಿದ್ದಾರೆ ಸಿದ್ದರಾಮಯ್ಯನವರು. ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿಗಳಾದ ಕೆ ವಿನೋದ್ ಚಂದ್ರ ಅವರ ಆದೇಶವನ್ನ ನಾನು ವಿನಯತವಾಗಿ ಸ್ವಾಗತಿಸುತ್ತೇನೆ. ಸಂವಿಧಾನ ನೆಲದ ಕಾನೂನಿನ ಮೇಲಿನ ನನ್ನ ನಂಬಿಕೆಯನ್ನ ಸುಪ್ರೀಂ ಕೋರ್ಟ್ ಆದೇಶ ಕಾಪಾಡಿದೆ. ಬಿಜೆಪಿಯು ಐಟಿ, ಸಿಪಿಐ ಮತ್ತು ಇಡಿಯನ್ನ ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ರಾಜಕೀಯ ದ್ವೇಷಕ್ಕೆ ಬಲಿಯಾದವರೆಲ್ಲರೂ ಕೂಡ ಈ ತೀರ್ಪನ್ನ ನೋಡಿ ಸಮಾಧಾನ ಮಾಡಿಕೊಳ್ಬೇಕು. ನ್ಯಾಯ ವ್ಯವಸ್ಥೆ ಮೇಲೆ ಭರವಸೆ ಮೂಡಿಸಿದೆ ಅಂತ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮೂಲಕ ಮೂಡಾ ಚಕ್ರವ್ಯೂಹದಿಂದ ಸೇಫ್ ಆಗ್ತಾರಾ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆ ಮೂಡಿದೆ. ಮೂಡಾ ಕೇಸ್ ವಿಚಾರವಾಗಿ ಹೈಕೋರ್ಟ್ ಈಗಾಗಲೇ ಆದೇಶವನ್ನ ನೀಡಿತ್ತು. ಈಗ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಇಡಿರವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟ ಆದೇಶವನ್ನ ಎತ್ತಿ ಹಿಡಿದಿದೆ. ಪಾರ್ವತಿ ಸಿದ್ದರಾಮಯ್ಯನವರಿಗೆ ನೀಡಿದ್ದ ಸಮನ್ಸ್ ಅನ್ನ ರದ್ದುಗೊಳಿಸಿದ್ದ ರಾಜ್ಯ ಹೈಕೋರ್ಟ್ನ ಆದೇಶವನ್ನ ಎತ್ತಿ ಹಿಡಿದಿದೆ. ಇಡಿ ವಿರುದ್ಧ ಕೆಂಡಾಮಂಡಲವಾಗಿರುವ ಸುಪ್ರೀಂ ಕೋರ್ಟ್ನ ಈ ಆದೇಶ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕ ಬಲ ತುಂಬಿದೆ. ಅದರಲ್ಲೂ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರ ವೈಯಕ್ತಿಕ ವರ್ಚಸ್ಸು ಮತ್ತಷ್ಟು ಬಲಿಷ್ಠಗೊಂಡಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರವರು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ಬಿಜೆಪಿ ಸುಳ್ಳು ಆರೋಪಗಳನ್ನ ಸೃಷ್ಟಿಸಿದೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ತಿಂಗಳುಗಟ್ಟಲೆ ಪ್ರತಿಭಟನೆ ನಡೆಸಿತು. ಬಿಜೆಪಿಯು ರಾಜ್ಯಪಾಲರ ಕಚೇರಿಯನ್ನ ದುರುಪಯೋಗ ಪಡಿಸಿಕೊಂಡಿತು. ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಇಡಿಯನ್ನ ಚೂ ಬಿಟ್ಟಿತು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯು ಉದ್ದೇಶ ಪೂರ್ವಕವಾಗಿ ಬೇಟೆಯಾಡಿ ಸುಳ್ಳು ಆರೋಪಗಳನ್ನು ಹೊರಿಸಿತು. ಇಡಿ ಬಿಜೆಪಿ ಪಾಲುದಾರಿಕೆಯ ನಕಲಿ ಪ್ರಚಾರವನ್ನ ಸುಪ್ರೀಂ ಕೋರ್ಟ್ ಇಂದು ತಿರಸ್ಕರಿಸಿದೆ ಮತ್ತು ರದ್ದುಗೊಳಿಸಿದೆ. ಸತ್ಯ ಗೆದ್ದಿದೆ, ಸತ್ಯಮೇವ ಜಯತೆ ಅಂತ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಇಷ್ಟು ಸಾಕಲ್ವಾ ಸಿದ್ದರಾಮಯ್ಯನವರಿಗೆ? ಕೇಂದ್ರದ ಹೈಕಮಾಂಡ್ ನಿಂದ ಈ ರೀತಿಯಾದಂತ ನೈತಿಕ ಬಲ ಸಿಕ್ಕದ ಮೇಲೆ ಸಿದ್ದರಾಮಯ್ಯನವ್ರನ್ನ ಇನ್ನೂ ಹಿಡಿಯೋದು ಯಾರು ಹೇಳಿ? ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ಕೂಡ ಕಪ್ಪು ಚುಕ್ಕಿಯನ್ನ ಅನುಭವಿಸದ ಸಿದ್ದರಾಮಯ್ಯನವರು ಮೂಡಾ ಹಗರಣದಲ್ಲಿ ಸಿಕ್ಕಾಕೊಳ್ಬಿಡ್ತಾರೆ. ಈ ಹಗರಣದಲ್ಲಿ ಸಿಗಾಕ್ಸಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ರಾಜಕೀಯ ಜೀವನದಲ್ಲಿ ಮಸಿ ತರುವ ಪ್ರಯತ್ನವನ್ನ ವಿಪಕ್ಷಗಳು ಸೇರಿದಂತೆ ಕಾಂಗ್ರೆಸ್ನ ಪಕ್ಷದ ಒಳಗೆ ಕೆಲವು ನಾಯಕರುಗಳು ಸಿದ್ದರಾಮಯ್ಯನ ವಿರುದ್ಧ ಪಿತೂರಿ ಮಾಡಿದ್ದಂತೂ ಸತ್ಯ. ಸ್ವತಃ ಸಿದ್ದರಾಮಯ್ಯನವರೇ ಹೇಳ್ಕೊಂಡಂತೆ ಈ ಪ್ರಕರಣದಲ್ಲಿ ಮಾನಸಿಕವಾಗಿ ಸಿದ್ದರಾಮಯ್ಯನವರು ಕುಗ್ಗಿ ಹೋಗಿದ್ರು. ಮಾಧ್ಯಮದ ಮುಂದೆ, ಭಾಷಣದ ಮುಂದೆ ಎಷ್ಟೇ ಖಡಕ್ ಆಗಿ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ತಿದ್ರು ಕೂಡ ಎಲ್ಲಿ ಮಿಸ್ ಆಗಿ ಮೂಡಾ ಹಗರಣ ತನ್ನ ಸುತ್ತ ಸುತ್ತಕೊಳ್ತು ಅಂತ ಭಯದಲ್ಲೇ ಇದ್ರು ಸಿದ್ದರಾಮಯ್ಯನವರು. ಆದ್ರೆ ಸುಪ್ರೀಂ ಕೋರ್ಟ್ ನೀಡಿರುವ ಈ ತೀರ್ಪು ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನ ಮುಂದೆ ತಲೆ ಎತ್ತಿ ನಿಲ್ಲೋದಕ್ಕೆ ಸಹಾಯ ಮಾಡಿದೆ. ಮೂಡಾ ಹಗರಣದ ಪ್ರಮುಖ ದೂರುದಾರ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ಸ್ನೇಹಮಯಿ ಕೃಷ್ಣರವರು. ಸದ್ಯ ಸುಪ್ರೀಂ ಕೋರ್ಟ್ನ ಈ ತೀರ್ಪು ನನಗೆ ನೆಮ್ಮದಿ ತಂದಿಲ್ಲ, ಆದ್ರೆ ಇನ್ಮುಂದೆ ಪ್ರಕರಣವನ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗ್ತೀನಿ. ಈ ಪ್ರಕರಣವನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ನ ಈ ತೀರ್ಪು ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ಗೆ ನುಂಗಲಾಗದ ತುತ್ತಾಗಿದೆ. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವರನ್ನ ಹಣಿಯೋಕೆ ಇದೊಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ಬೇಕು. ಮುಂದಿನ ಚುನಾವಣೆ ಅಷ್ಟರಲ್ಲಿ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಅಂತ ಪ್ರೂವ್ ಮಾಡಿ ಗೆದ್ದೇ ಗೆಲ್ಲಬೇಕು ಅಂತ ಹೋರಾಟದಲ್ಲಿ ನಿಂತಿದ್ದಂತಹ ವಿಪಕ್ಷಗಳಿಗೆ ಮುಖಭಂಗವಾಗಿದೆ.
ವಿಪಕ್ಷವಲ್ಲದೆ ಸ್ವಪಕ್ಷದಲ್ಲೂ ಕೂಡ, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕಣ್ಣಿಟ್ಟಿದ್ದಂತಹ ಹಲವಾರು ನಾಯಕರುಗಳಿಗೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ನಿರಾಸೆ ಮೂಡಿಸಿದೆ. ಸಕಾರಣವಿಲ್ಲದೆ ಸಿಎಂ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸೋದು ಕಷ್ಟ. ಹಾಗಾಗಿ ಈ ಹಗರಣದಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡು ರಾಜೀನಾಮೆ ಕೊಡ್ತಾರೆ ಅಂತ ಕಾಯ್ತಿದ್ದ ಹಲವಾರು ನಾಯಕರುಗಳಿಗೆ ಭ್ರಮ ನಿರಸನಗೊಂಡಿದೆ. ಸಹಜವಾಗಿಯೇ ಈ ತೀರ್ಪು ಸಿಎಂ ಸಿದ್ದರಾಮಯ್ಯನವರ ಕೆಲವು ಆಪ್ತ ಸಚಿವರು ಮತ್ತು ಶಾಸಕರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಿದೆ. ನಮ್ಮ ಸಿದ್ದರಾಮಯ್ಯನವರನ್ನ ಇನ್ನು ಯಾವುದೇ ಕಾರಣಕ್ಕೂ ಮುಟ್ಟೋಕೆ ಆಗಲ್ಲ ಅಂತ ಕುಣಿದು ನೆಗೆದಾಡ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ವಿಧಾನಸಭೆಯ ಅಧಿವೇಶನ ಶುರುವಾಗುವ ಹೊತ್ತಲ್ಲಿ ಒಂದು ಪ್ರಮುಖ ಅಸ್ತ್ರವನ್ನ ಇಟ್ಕೊಂಡು ಸರ್ಕಾರವನ್ನ ಅಲ್ಲಾಡಿಸಬೇಕು ಅಂತ ನಿರ್ಧಾರ ಮಾಡಿದಂತಹ ವಿಪಕ್ಷಗಳಿಗೆ ಒಂದೊಳ್ಳೆ ಟಾಪಿಕ್ ಮಿಸ್ ಆದಂತೆ ಆಗ್ತಿದೆ. ಮೂಡ ಹಗರಣದ ವಿಷಯಕ್ಕೆ ಇನ್ನು ಯಾರೇ ಏನೇ ಕೆಮ್ಮಿದ್ರು ಸಿದ್ದರಾಮಯ್ಯನವರು ಸುಮ್ಮನೆ ಕೂರುವ ಪ್ರಶ್ನೆಯೇ ಇಲ್ಲ. ತಮ್ಮ ಮೇಲೆ ಆರೋಪ ಬಂದಾಗಲೇ ಎಲ್ಲರನ್ನ ಜಾಡಿಸಿ ಬಿಸಾಕಿದಂತಹ ಸಿದ್ದರಾಮಯ್ಯನವರು ಈಗ ಸುಪ್ರೀಂ ಕೋರ್ಟ್ ಈ ರೀತಿಯ ಒಂದು ತೀರ್ಪನ್ನ ಕೊಟ್ಟ ನಂತರ ಸುಮ್ಮನೆ ಕೂರ್ತಾರೆ ಅಂತ ಅನ್ಕೊಂಡಿದ್ದೀರಾ? ಸಾಧ್ಯವೇ ಇಲ್ಲ. ತಮ್ಮ ಸಿಎಂ ಸ್ಥಾನವನ್ನ ಭದ್ರಗೊಳಿಸಿಕೊಳ್ಳಲು ಒಂದೊಂದೇ ಅಂಶಗಳನ್ನ ಕ್ರೋಢೀಕರಿಸಿಕೊಳ್ತಿದ್ದಂತಹ ಸಿದ್ದರಾಮಯ್ಯನವರಿಗೆ ಈ ತೀರ್ಪು ಒಂದು ಬಹುದೊಡ್ಡ ನೈತಿಕ ಧೈರ್ಯ ತುಂಬಿದೆ. ಸದ್ಯ ಈ ಆದೇಶ ರಿಲೀಫ್ ಸಿಕ್ಕಿದ್ದು ಸಮನ್ಸ್ ಇಂದ ಮಾತ್ರ, ಆದ್ರೆ ಸಿಎಂಗೆ ಮೂಡ ಸಂಕಷ್ಟ ಇನ್ನೂ ಕಾದಿದೆ ಅಂತಿದ್ದಾರೆ ಸ್ನೇಹಮಯಿ ಕೃಷ್ಣ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರವರು, ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯನವರು ಪಡೆದಿದ್ದಂತಹ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ರು. ತಮ್ಮ ತಪ್ಪು ಏನೂ ಇಲ್ಲ ಅನ್ನೋದಾದ್ರೆ ಆ ಸೈಟ್ ಅನ್ನ ವಾಪಸ್ ಯಾಕೆ ಕೊಡಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ಈ ಸಿದ್ದರಾಮಯ್ಯನವರಿಗೆ ಸುಪ್ರೀಂ ಕೋರ್ಟ್ನ ಈ ತೀರ್ಪಿನಿಂದ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಗ್ತಾ ಮುಂದಿನ ಪರಿಣಾಮಗಳು ಏನಾಗಬಹುದು? ಸದ್ಯ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಇಡಿ ನೀಡಿದ್ದ ಸಮನ್ಸ್ ಅನ್ನು ರದ್ದುಗೊಳಿಸದೆಯೇ ಹೊರತು ಪ್ರಕರಣಕ್ಕೆ ಯಾವುದೇ ತಡೆಯನ್ನ ಕೊಟ್ಟಿಲ್ಲ. ಈ ಹಿಂದೆ ಮೂಡ ಹಗರಣದಲ್ಲಿ ಇಡಿ ಮಧ್ಯಪ್ರವೇಶ ಮಾಡ್ತಿದ್ದಂತೆ ಸಿದ್ದರಾಮಯ್ಯನವರು ಒಂದು ಜಾಣ್ಮೆಯ ಪ್ರದರ್ಶನವನ್ನ ಮಾಡಿದ್ರು. ತಾವು ಪಡೆದಿದ್ದಂತಹ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ರು. ಇದೇ ಈಗ ಇಡಿಗೆ ತಿರುಗುಬಾಣವಾಗಿರೋದು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಪ್ರಶ್ನೆ ಮಾಡಿರೋದು ಇದನ್ನೇ. ಈಗಾಗಲೇ 14 ಸೈಟ್ಗಳನ್ನ ಹಿಂತಿರುಗಿಸಿದ ನಂತರ ಕೂಡ ಇಡಿ ರವರು ಈ ಪ್ರಕರಣದಲ್ಲಿ ತನಿಖೆ ಮಾಡುವಂತದ್ದು ಮತ್ತೆ ಏನು ಉಳಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ತನಿಖೆಯ ಸಂಬಂಧ ಈಗಾಗಲೇ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆಯ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈ ಪ್ರಕರಣ ಮುಂದೆ ಬರಲಿದೆ. ಒಂದು ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿರುವ ಬಿ ರಿಪೋರ್ಟ್ ಸರಿಯಿಲ್ಲ ಅಂತ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಾಬೀತಾದ್ರೆ ಮತ್ತೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಜನಪ್ರತಿನಿಧಿಗಳ ನ್ಯಾಯಾಲಯವು ಸಿದ್ದರಾಮಯ್ಯನವರಿಗೆ ಸಮನ್ಸ್ ನೀಡಬಹುದು ಅಥವಾ ಮರು ತನಿಖೆಗೂ ಕೂಡ ಆದೇಶವನ್ನ ಕೊಡಬಹುದು. ಇದೆಲ್ಲವನ್ನ ಗಮನಿಸಿದ್ರೆ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ಸಂಪೂರ್ಣವಾಗಿ ಮುಕ್ತರಾಗಿದ್ದಾರೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ಸದ್ಯ ಇಡಿಯಿಂದ ಬಚಾವಾಗಿದ್ದಾರೆ ಅಷ್ಟೇ. ಲೋಕಾಯುಕ್ತ ತನಿಖೆ ಮುಂದುವರಿಯಲಿದೆ. ತಾವು ಮೊದಲು ಹೇಳಿಕೊಂಡಂತೆ ಏನು ತಪ್ಪೇ ಮಾಡಿಲ್ಲ, ನಾನು ಸೈಟ್ಗಳನ್ನ ವಾಪಸ್ ಕೊಡಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಆದ್ರೆ ಇಡಿ ಎಂಟರ್ ಆಗ್ತಿದ್ದಂಗೆ ಒಂದು ದಿನದ ಹಿಂದೆ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ರು ಸಿದ್ದರಾಮಯ್ಯನವರು. ಈ ನಡೆಯೇ ಈಗ ಎಲ್ಲರಿಗೂ ಅನುಮಾನಕ್ಕೆ ಕಾರಣವಾಗಿರೋದು. ತಮ್ಮ ತಪ್ಪು ಏನೂ ಇಲ್ಲ ಅಂದಮೇಲೆ 14 ಸೈಟ್ನ ವಾಪಸ್ ಯಾಕೆ ಕೊಡಬೇಕಿತ್ತು ಅನ್ನೋದೇ ದೊಡ್ಡ ಪ್ರಶ್ನೆ. ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ BN TV ಕನ್ನಡ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ.